ಮಧ್ಯಾಹ್ನ 12:30 ಸುಮಾರಿಗೆ ಮುಡಿಯುಟ್ಟು ಬಂದ ಪವಿತ್ರ ಒಬ್ಬಟ್ಟುಗಳ ತಯಾರಿಯಲ್ಲಿ ತೊಡಗಿದಳು. ಹೂರಣವನ್ನು ಕಲಸಿಟ್ಟಿದ್ದ ಹಿಟ್ಟಿಗೆ ತುಂಬಿ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಬಳಿದು ತಟ್ಟುತ್ತಾ ಗ್ಯಾಸ್ ಸ್ಟವ್ನ ಹುರಿ ಕಡಿಮೆಯಲ್ಲಿಟ್ಟು 2 ಕಡೆ ಇಟ್ಟ ಹೆಂಚುಗಳ ಮೇಲೆ ಒಂದಾದ ಮೇಲೊಂದರಂತೆ ಹಾಕುತ್ತಾ ಬೇಯಿಸಲು ಆರಂಭಿಸಿದಳು. ಸುಮಾರು 2 ಗಂಟೆಗಳ ಕಾಲ ಒಂದೇ ಸಮ ಮಾಡಿದ ಮೇಲೆ ಬೆನ್ನು, ಸೊಂಟ, ಕುತ್ತಿಗೆ ನೋವಲು ಆರಂಭಿಸಿದವು. ಅಡಿಗೆ ಮನೆ ಚಿಕ್ಕದಾದುದರಿಂದಲೋ ಹೆಂಚುಗಳ ಕಾವಿಗೆ ತುಂಬ ಶೆಕೆ ಅನಿಸಿ ಮೊಗವು ಬೆವರಿತು. ಹಾಗಾಗಿ ಸೆರಗಿನಿಂದ ಮುಖ, ಹಣೆ ಒರೆಸಿಕೊಳ್ಳುತ್ತಾ ಕೆಲಸ ಮುಂದುವರೆಸಿದಳು. ಅರ್ಧ ಗಂಟೆ ಕಳೆದಾಗ ನೋವು ಜಾಸ್ತಿಯಾಗಿ ಹೂರಣ ಹಿಟ್ಟನ್ನು ಫ್ರಿಜ್ಜಿನಲ್ಲಿರಿಸಿ ರಾತ್ರಿ ಮಾಡಿಕೊಂಡ್ರಾಯ್ತೆಂದು ಮನಸ್ಸು ಹೇಳಿತು. ಮರುಕ್ಷಣವೇ ಆ ಯೋಚನೆ ಬದಿಗೊತ್ತಿದಳು. ಆಮೇಲೆ ನಾಳೆ ಅಂದ್ಕೊಂಡ ಕೆಲಸ ಎಂದೂ ಹಾಳೆ. ಮಕ್ಕಳು ಬರೋದ್ರೊಳಗೆ ಮಾಡಿಟ್ಟು ಎತ್ತಿಟ್ಬಿಟ್ರೆ ಅವರಿಗೂ ಗೊತ್ತಾಗಲ್ಲ. ಅವರ ಮುಂದೆ ಮಾಡಿದ್ರೆ ಕೇಳ್ತಾರೆ, ಇಲ್ಲ ಅನ್ನೋಕ್ಕಾಗಲ್ಲ. ಇನ್ನು ಇವರಿಗಂತೂ ಒಬ್ಬಟ್ಟೆಂದರೆ ಇಷ್ಟ. ಕೇಳ್ತಾರೆ, ಕೊಡದೇ ಇರೋದಕ್ಕಾಗುತ್ತೆ. ಕೊಟ್ಟು ಮುಟ್ಟು ಮಾಡಿದ್ರೆ ಮೈಲ್ಗೆ ಆಗುತ್ತೆ. ನೈವೇದ್ಯಕ್ಕೆ ಹೇಗಿಡೋದು? ಬೇಡ ಬೇಡ, ಒಬ್ಬಟ್ಟಿನ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬೇರೆ ಕೆಲಸದ ಕಡೆ ಗಮನ ಕೊಡಬಹುದು. ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ದುಂಡಗೆ ಅಗಲವಾಗಿ ತಟ್ಟಿದ ಒಬ್ಬಟ್ಟನ್ನು ತೆಗೆದು ಹೆಂಚಿನ ಮೇಲೆ ಹಾಕಿದ್ಲು. ಘಮ್ಮಂತ ಸಿಹಿ ಅವಲಕ್ಕಿ ವಾಸನೆಗೆ ನನಗೆ ಆಸೆ ಆಗ್ತಿದೆ. ಇನ್ನು ಮಕ್ಕಳು ಕೇಳದೆ ಇರ್ತಾವ? ಒಟ್ನಲ್ಲಿ ಎಲ್ಲರಿಗೂ, ಅದರಲ್ಲೂ ನಮ್ಮ ಮನೆಯವರಿಗೆ ಒಬ್ಬಟ್ಟು ತುಂಬ ಇಷ್ಟವಾದ ಸ್ವೀಟ್. 2 ಟ್ರೇ ಪೂರ್ತ ಒಬ್ಬಟ್ಟಾದ ನಂತರ ಪಾತ್ರೆಯಲ್ಲಿ ಇಣುಕಿ ನೋಡಿದರೆ ಇನ್ನೂ 40 ಒಬ್ಬಟ್ಟಾಗುವಷ್ಟು ಹೂರಣ ಇತ್ತು. ಕಾವು ಹೆಚ್ಚು ಮಾಡಿ ಕೈ ಚುರುಕು ಮಾಡಿದ್ಲು. ಪೂಜೆ ಸಾಮಾನು, ಹಣ್ಣು, ತರಕಾರಿ ನನ್ನ ದುಡ್ಡಲ್ಲೇ ಬೆಳಗ್ಗೆ ತಂದುಬಿಡ್ತೀನಿ, ಪರವಾಗಿಲ್ಲ. ಈ ವಿಷಯ ಅವರಿಗೆ ಹೇಳದೆ ತರಕಾರಿ, ಹಣ್ಣಿಗೆ ಅಂತ ದುಡ್ಡು ಈಸ್ಕೊಬೇಕು. ಬಳೆಗಳು, ರೇಷ್ಮೆ ಕಣಗಳನ್ನು ತರಬೇಕು. ಮತ್ತು ರಾತ್ರಿ ಸ್ನಾನ ಮಾಡಿ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡಬೇಕು. ಮಂದಹಾಸನ ಇದ್ದಿದ್ರೆ ದೇವರು ಚೆನ್ನಾಗಿ ಕಂಡಿರೋರು. ಆ ಹಳೆ ದೊಡ್ಡ ಚೇರಿನ ಮೇಲೆ ದೇವರನ್ನಿಟ್ಟು ಬಾಳೆ ಎಳೆ ಎಲ್ಲ ಕಟ್ಟೋದು ಬಹಳ ಕಷ್ಟ. ಹಳೆ ಚೇರು ಅಳಗಾಡುತ್ತೆ. ಗ್ರಹಚಾರಕ್ಕೆ ದೇವರ ಪಟ ಜರುಗಿ ಜಾರಿ ಕಳಶದ ಮೇಲೆ ಬಿದ್ದು ಪೂಜೆಗೆ ವಿಘ್ನವಾಗಿ ವ್ರತಕ್ಕೆ ಭಂಗ ಆಗಿ ಪವಿತ್ರ ನಡೆಯದಿರುವ ಘಟನೆಗಳನ್ನು ಕಲ್ಪಿಸಿಕೊಳ್ಳುತ್ತಾ ಉದ್ವೇಗಗೊಂಡ್ಳು. ವಿಘ್ನೇಶ್ವರ, ಯಾವ ಅಡ್ಡಿಯಾಗದಂತೆ ಪೂಜೆಯನ್ನು ಚೆನ್ನಾಗಿ ನಡೆಸ್ಕೊಡು. ಎಣ್ಣೆ ಮೆತ್ತಿಕೊಂಡಿದ್ದ ಕೈಗಳನ್ನು ಜೋಡಿಸಿ ಮೇಲೆ ನೋಡುತ್ತಾ ಅರೆ ಕ್ಷಣ ಕಣ್ಮುಚ್ಚಿದಳು. ಅಷ್ಟರಲ್ಲಿ ಸೀದ ವಾಸನೆ ಗಪ್ಪೆಂದು ಮೂಗಿಗೆ ಬಡಿದು ತಟ್ಟನೆ ಕಣ್ಬಿಟ್ಲು. 2 ಕಡೆಯೂ 2 ಒಬ್ಬಟ್ಟುಗಳು ಸೀದು ಕಪ್ಪಾಗಿ ಕರಕಲಾಗಿ ಹೊಗೆ ಬರುತ್ತಿತ್ತು. ಪವಿತ್ರ ಗಾಬರಿಯಿಂದ 2 ತೆಗೆದು ನೆಲದ ಮೇಲೆ ಹಾಕಿದ್ಲು. ಛೇ, ಅನ್ಯಾಯವಾಗಿ 2 ಒಬ್ಬಟ್ಟು ಹಾಳಾಯಿತು. ನನ್ನ ಮೈ ಮರುವಿಗಿಷ್ಟು. ಕೆಲಸ ನಂತರ ಹೂರ್ಣ ಹಾಗೂ ಒಬ್ಬಟ್ಟನ್ನು ಮಾಡಿಕೊಳ್ಳುವ ಅವಾಂತರದಲ್ಲಿ ಬೆಳಗ್ಗೆಯಿಂದ ತಾನೇನು ತಿಂದೇ ಇಲ್ಲವೆಂದರಿದಾಗ ಹೊಟ್ಟೆ ಚುರುಗುಟ್ಟಿತು. ಊಟ ಮಾಡಿ ಮತ್ತೆ ಮಾಡಿಕೊಂಡ್ರೆ ಹೇಗೆ ಎಂಬ ಪ್ರಶ್ನೆ ಮೂಡಿತು. ಊಟ ಮಾಡಿದರೆ ಮತ್ತೆ ಎಂಜಲು, ಮತ್ತೆ ಸ್ನಾನ ಮಾಡಿ ಕೂರುವಷ್ಟರಲ್ಲಿ ಮಕ್ಕಳು ಹಾಜರಾಗ್ತಾರೆ. ಎಲ್ಲವೂ ಗೊಂದಲ ಆಗುತ್ತೆ. ಅಷ್ಟು ಹಸಿವು ತಡೆದಿದ್ರೆ ಹೇಗೆ? ಕೆಲಸ ಪೂರ್ತ ಮುಗಿಸಿ ತಿಂದರೆ ನೆಮ್ಮದಿ. ಅಬ್ಬಾ, ಸೊಂಟ ಚಳ್ಚಳಂತಿದೆ. 1 ನಿಮಿಷ ಓಡಾಡಿ ಬರಬೇಕು. ಹೊರಗೆ ಬಂದು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ 6-7 ಬಾರಿ ಓಡಾಡಿದ ನಂತರ ನೋವು ಕಡಿಮೆ ಅಂದನಿಸಿತು. ಪಕ್ಕದ ಮನೆ ಕಡೆ ನೋಟ ಹೊರಳಿದಾಗ ಅಂಗಳದಲ್ಲಿ ಕೂತು ಆ ಕಡೆ ತಿರುಗಿಕೊಂಡು ಸುಮಿತ್ರ ಮೊರದಲ್ಲಿ ಏನೋ ಆರಿಸುತ್ತಿರುವುದು ಕಂಡಿತು. ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ ಈ ಸುಮಿತ್ರ. ಮಧ್ಯಾಹ್ನ 1 ದಿನವಾದರೂ ಮಲಗಿದ್ದು ನಾ ಕಾಣೆ ಇಷ್ಟು ವರ್ಷದಲ್ಲಿ. ಮಹಾ ಚೂಟಿ. ಅಕ್ಕಿ ಬೇಳೆ ಆರಿಸೋದು, ಕಸೂತಿ, ಬತ್ತಿ ಹೊಸೆಯೋದು, ತರಕಾರಿ ಹಚ್ಚೋದು, ಏನಾದರೊಂದರಲ್ಲಿ ತೊಡಗಿಕೊಂಡಿರ್ತಾಳೆ. ಪಾಪ, ಅಷ್ಟು ಕೆಲಸ ಮಾಡಿದ್ರೂ ನಗು ನಗುತ್ತಾನೆ ಇರ್ತಾಳೆ. ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗ್ತಾಳೆ. ತನ್ನ ಸಮಾಜ, ಭಜನೆ, ಸ್ನೇಹಿತೆಯಲ್ಲದೆ ನೆರೆಯವಳು ಆದ ಸುಮಿತ್ರಾಳ ಬಗ್ಗೆ ತೀರದ ಕರುಣೆ ಪವಿತ್ರಾಳಿಗೆ. ಹೌದು, ಇವಳಿಗೆ ಹೇಳಿದಿದ್ರೆ ಜೊತೆಗೆ ಸೇರಿಕೊಂಡು ಒಬ್ಬಟ್ಟು ಮಾಡಿರೋಳು. ಬ್ರಾಹ್ಮಣರಾದದ್ದರಿಂದ ಮಡಿಯಾಗಿಯೂ ಇರೋದು. ಛೇ, ಜ್ಞಾಪಕವೇ ಬರಲಿಲ್ಲ. ನಾವು ಬ್ರಾಹ್ಮಣರು ಇತರರ ಮನೆಗೆ ಬರಬಾರ್ದೆನ್ನುವ ಜಂಬವೇನೂ ಸುಮಿತ್ರಾಗೂ ಇಲ್ಲ, ಅವರ ಮನೆಯವರಿಗೂ ಇಲ್ಲ.
ಸುಮಿತ್ರಾ ಸ್ವಲ್ಪ ಮಾತು ಹೆಚ್ಚು ಹೊರತು ಮನಸ್ಸು ತುಂಬ ಒಳ್ಳೆಯದು. ಅಬ್ಬಾ, ಮತ್ತೆ ನೋವು. ಪವಿತ್ರ ಸೊಂಟ ಹಿಡ್ಕೊಂಡು ನೆಲದವರೆಗೂ ಬಾಗಿ ಮತ್ತೆ ನೆಟ್ಟಗೆ ನಿಂತಳು. ಅಮ್ಮನ ಮನೆಯಲ್ಲಿ ಹಬ್ಬ ವಿಶೇಷದ ದಿನಗಳಲ್ಲಿ ಒಬ್ಬಟ್ಟು ಮಾಡೋದು ಸಂಭ್ರಮವೆಷ್ಟು ಅಲ್ಲ. ಎಷ್ಟು ಸುಲಭ ಅನಿಸೋದು. ನಾನು, ಸಹನ, ನಿತ್ಯ, ಅಮ್ಮ ಅದೆಷ್ಟು ಸೇರು ಹೂರ್ಣ ಇದ್ರೂ ಅದು ಇದು ಮಾತನಾಡಿಕೊಂಡು ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಮುಗಿಸ್ತಿದ್ವಿ. ತವರು ಮನೆಯಲ್ಲಿ ಒಬ್ಬಟ್ಟು ಮಾಡ್ತಿದ್ದ ವೈಖರಿ ನೆನೆಸ್ಕೊಂಡಳು. ಇಂತಹ ಕೆಲಸವೆಲ್ಲ 3-4 ಮಂದಿ ಸೇರಿಕೊಂಡ್ರೇ ಸರಸರ ಅಂತ ಆಗೋದು. ಸುಮಿತ್ರಾ ಸರಸರ ತಟ್ಟಿ ಕೊಡ್ತಿದ್ರೆ ನಾನು ಪಟಪಟ ಅಂತ ಬೇಯಿಸಿ ಹಾಕ್ಬೋದಿತ್ತು. ಆದರೆ ಆ ಸುಮಿತ್ರಾ 3-4 ಗಂಟೆಗಳ ಕಾಲ ಮಾತನಾಡೋಕ್ಕೆ ಯಾರಾದರೂ ಸಿಕ್ಕಿದ್ರೆ ಬಿಡ್ತಿದ್ಲೇ? ಹಿಟ್ಟು ಮುಗಿಯೋಷ್ಟರಲ್ಲಿ ಕಮ್ಮಿ ಅಂದರೂ 20 ಮನೆಗಳ ವಿಷಯ ಮಾತನಾಡಿರೋಳು. ಪವಿತ್ರ ಸುಮಿತ್ರಾ ತನ್ನೊಂದಿಗೆ ಮಾತನಾಡುತ್ತಾ ಒಬ್ಬಟ್ಟು ಮಾಡಿದಿದ್ರೆ ಹೇಗಿರ್ತಿತ್ತು ಎಂಬ ಕಲ್ಪನೆಯಿಂದ ಗಾಬರಿಗೊಂಡ್ಳು. ಸದ್ಯ ಅವಳನ್ನು ಕರೆಯದಿದ್ದೇ ಒಳ್ಳೆಯದಾಯಿತು. ಅವಳ ಮಾತು ಕೇಳಿ ಕೇಳಿ ಕಿವಿ ತೂತು ಬಿದ್ದು ಹೋಗಿ ತಲೆನೋವಿನಿಂದ ತಲೆನೇ ಸಿಡ್ದು ಹೋಗ್ಬಿಡ್ತಿತ್ತೇನೋ. ಕಷ್ಟನೋ ಸುಖನೋ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳೋದೇ ಉತ್ತಮ. ಅದು ಅಲ್ಲದೆ ಏನೇ ಬ್ರಾಹ್ಮಣರಾದರೂ ಸುಮಿತ್ರಾ ನಮ್ಮಷ್ಟು ಕ್ಲೀನ್ ಇಲ್ಲ. ಸದಾ ಮೂಗ್ನಲ್ಲೇ ಅವಳ ಕೈ ಗೊಟಾಯಿಸ್ತಾ ಇರ್ತಾಳೆ. ಆ ಕೈಯಲ್ಲಿ ನಮ್ಮನೆ ಒಬ್ಬಟ್ಟು ತುತು, ಅದು ಪೂಜೆಗೆ ಬೇಡಪ್ಪ ಬೇಡ, ಸಮಾಧಾನನೇ ಇರ್ತಿರ್ಲಿಲ್ಲ. ಸುಮಿತ್ರಾ ಅಷ್ಟರಲ್ಲಿ ಎದ್ದಿದ್ದು ಕಾಣಿಸಿ ಪವಿತ್ರ ಸರ್ರನೆ ಒಳಗೆ ಹೋದ್ಲು. 4:15 ವೇಳೆಗೆ 4 ಟ್ರೇ ಒಬ್ಬಟ್ಟುಗಳನ್ನು ತೆಗೆದಿರಿಸಿ ಮಕ್ಕಳಿಗೆ ಕಾಣಿಸಬಾರದೆಂದು ಕಬೋರ್ಡ್ನಲ್ಲಿ ಮೇಲಿನ ಶೆಲ್ಫ್ನಲ್ಲಿರಿಸಿದ್ಲು. ಅಡಿಗೆ ಮನೆ ಸ್ಟವ್ ಎಲ್ಲ ಜಿಡ್ಡಾಗಿದ್ದರಿಂದ ಧಾರಾಳವಾಗಿ ಸೋಪ್ ಹಾಕಿ ಫ್ಲೋರ್ ಕ್ಲೀನರ್ ಹಾಕಿ ಉಜ್ಜಿ ತೊಳೆದ್ಲು. ಅಷ್ಟರಲ್ಲಿ ಪೂಜಾಳ ಆಗಮನವಾಯಿತು. ಅಮ್ಮ ಅಮ್ಮ, ಒಬ್ಬಟ್ಟು ಮಾಡಿದ್ದೀರಾ ತಾನೇ? ಗೇಟ್ ಹತ್ರನೇ ವಾಸನೆ ಬಂತು. ಅಡಿಗೆ ಮನೆ ಬಾಗಿಲ ಬಳಿ ನಿಂತು ಪೂಜಾ ಮೂಗು ಹರಳಿಸಿದ್ಲು. ಒಬ್ಬಟ್ಟು ಇಲ್ಲ ಗಿಬ್ಬಟ್ಟು ಇಲ್ಲ, ಸುಳ್ಳು ಹೇಳಿಬಿಡಿ, ಒಬ್ಬಟ್ಟು ತಾನೇ ನಾಳೆ ಪೂಜೆಗೆ? ಆತುರವಾಗಿ ಕೇಳಿದ್ಲು. ಇಲ್ಲ, ನಾನು ನಾಳೆ ಪಾಯಸ ಮಾಡೋಣ ಅಂತಿದ್ದೀನಿ ಪೂಜೆಗೆ. ಪವಿತ್ರ ಮಗಳನ್ನೇ ನೋಡುತ್ತಾ ಹೇಳಿದ್ಲು. ಮೊದಲು ಹೋಗಿ ಕೈಕಾಲು ತೊಳೆದು ಯೂನಿಫಾರ್ಮ್ ತೆಗೆದ್ಬಾ, ತಿಂಡಿ ತಿನ್ಬಿಡು, ಆಮೇಲೆ ನಿಂಗೊಂಚೂರು ಕೆಲಸ ಹೇಳ್ತೀನಿ ಮಾಡುವಿಯಂತೆ. ಅಷ್ಟು ದೂರದಿಂದ ನಡ್ಕೊಂಡು ಈ ಭಾರದ ಬ್ಯಾಗ್ ಹೊತ್ಕೊಂಡು ಸುಸ್ತಾಗಿ ಬಂದಿದ್ದೀನಿ. ತಕ್ಷಣ ಕೆಲಸ ಮಾಡಬೇಕಾ? ಆಗಲ್ಲಮ್ಮ, ಪೂಜಾ ಉತ್ತರಿಸಿದ್ಲು. ವ್ಯಾನ್ನಲ್ಲಿ ಬಂದು ಬೀದಿ ಕೊನೆಯಲ್ಲಿ ಇಳಿದು ಅಲ್ಲಿಂದ ಬ್ಯಾಗ್ ಹೊತ್ಕೊಂಡು ಬರೋದು ಕಷ್ಟವೇ? 8ನೇ ಕ್ಲಾಸ್ ಓದೋ 13 ವರ್ಷದ ಹುಡುಗಿಗೆ ಸ್ಕೂಲ್ಗೆ ಹೋಗಿ ಬರೋದೇ ಒಂದು ಕಷ್ಟ ಅಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡಿಗೆ 3 ಹೊತ್ತು ಮಾಡಿಟ್ಟು ನಿಮ್ಗಳನ್ನೆಲ್ಲ ನೋಡ್ಕೊಬೇಕಲ್ಲ. ನನಗೆ ಹೇಗಿರ್ಬೇಕು ಹೇಳು? ಮಗಳನ್ನು ಕೇಳಿದ್ಲು. ನೀವು ದೊಡ್ಡವರು, ಅದು ಅಲ್ಲದೆ ಮದುವೆ ಮಾಡ್ಕೊಂಡ್ಮೇಲೆ ಮಮ್ಮಿಗಳೆಲ್ಲ ಗಂಡನಿಗೆ ಮಕ್ಕಳಿಗೆ ಮಾಡಲೇಬೇಕು. ಪೂಜಾ ಬ್ಯಾಗನ್ನು ತೆಗೆದು ಹಾಲಿನ ಸೋಫಾದಲ್ಲಿ ಇಟ್ಲು. ಹೌದೌದು, ಮಾಡಲೇಬೇಕು ಅಂತ ರೂಲ್ಸ್ ಮಾಡಿಟ್ಟಿದ್ದೀರಾ ನೋಡು ನಿಮ್ಮಂತ, ದೊಡ್ಡದಾಗಿ ಹೇಳಿದ್ಲು. ನೀವು ಕೇಳಿದ್ದಕ್ಕೆ ಹೇಳಿದ್ದು. ನೀವು ಹೌಸ್ ವೈಫ್ ಅಲ್ವಾ, ಹೌಸ್ ವರ್ಕ್ ಮಾಡಲೇಬೇಕು. ಪೂಜಾ ತನ್ನ ಮೋಟು ಜಡೆಗಳಿಗೆ ಹಾಕಿದ್ದ ಟೇಪ್ಗಳನ್ನು ಬಿಚ್ಚಿದ್ಲು. ಹೌಸ್ ವೈಫ್ ಆದರೂ ಮಾಡಲೇಬೇಕು, ಹೊರಗೆ ಕೆಲಸಕ್ಕೆ ಹೋಗಿ ಬಂದರೂ ಮಾಡಲೇಬೇಕು. ನಾವು ಮನೆಯಲ್ಲಿರೋರೇ ಒದ್ದಾಡಿ ಹೋಗ್ತೀವಿ. ಇನ್ನು ಕೆಲಸವೂ ಮಾಡಿಕೊಂಡು ಮನೆಯಲ್ಲೂ ಮಾಡಿಕೊಳ್ಳೋ ಹೆಂಗಸರು ಅದು ಹೇಗೆ ಸಂಭಾಳಿಸ್ತಾರೋ ಪುಣ್ಯಾತ್ಕಿತೀರು. ಆದರೂ ಅವರದೇ ಪುಣ್ಯ, ಕೈ ತುಂಬ ಕಾಸು, ಯಾರನ್ನು ಕೇಳೋ ಹಾಗಿಲ್ಲ. ನನಗೂ ಬೆಂಗಳೂರಿಗೆ ಬಂದ ಹೊಸದರಲ್ಲಿ TCH ಮಾಡಿ ಗವರ್ನಮೆಂಟ್ ಕೆಲಸವು ಪ್ರೈವೇಟ್ ಕೆಲಸಕ್ಕೂ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಅಜ್ಜಿಗೆ ಯೂಟ್ರಸ್ ಆಪ್ರೇಷನ್ ಆಗಿ ಸಲೀಸಾಗಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ನನ್ನನ್ನು 2nd PUCಗೆ ಬಿಡಿಸ್ಬಿಟ್ರು. ಓದಬೇಕು ಅಂತ ಎಷ್ಟು ಆಸೆ ಇತ್ತು ಗೊತ್ತಾ? 18ಕ್ಕೆ ಮದುವೆ, 20ಕ್ಕೆ ನಿಮ್ಮಣ್ಣ, ಅದಾದ 2 ವರ್ಷಕ್ಕೆ ನೀನು. ನಿಮ್ಗಳನ್ನು ನೋಡಿಕೊಳ್ಳೋ ಅಷ್ಟರಲ್ಲಿ ನನಗೆ ಕೆಲಸಕ್ಕೆ ಹೋಗೋ ಆಸೆನೇ ಹೊರಟೋಯ್ತು. ಇದಕ್ಕಿಂತ ಹೆಚ್ಚಾಗಿ ನಿಮ್ಮಪ್ಪನಿಗೋ ನನ್ನ ಕೆಲಸಕ್ಕೆ ಕಳಿಸೋಕೆ ಇಷ್ಟನೇ ಇರಲಿಲ್ಲ. ಪವಿತ್ರ ಪ್ರಮೇಯ ಸಿಕ್ಕಿದಾಗಲೆಲ್ಲ ತಾನು ಕೆಲಸಕ್ಕೆ ಯಾಕೆ ಹೋಗಲಿಲ್ಲವೆಂಬ ವಿವರಣೆಯನ್ನು 13 ವರ್ಷದ ಮಗಳಲ್ಲಿ ಹೇಳುತ್ತಿದ್ಲು.
ಹತ್ತೆಂಟು ಸಾರಿ ಕೇಳಿಸ್ಕೊಂಡ ಮಾತನ್ನು ಮತ್ತೆ ಕೇಳಿಸಿಕೊಳ್ಳುತ್ತಾ ಕೈ ಕಾಲು ತೊಳೆದು ಬಂದಿದ್ದ ಪೂಜಾ ರೂಮಿಗೆ ಹೋಗಿ ಬಟ್ಟೆ ಬದಲಾಯಿಸಲು. ತಿಂಡಿ ಕೊಡ್ಲೇನೆ ಪೂಜಾ? ಬೇಗ ಹೇಳು, ನನಗಿನ್ನು ದಂಡಿಯಾಗಿ ಕೆಲಸ ಇದೆ. ನಿಮಗೆ ಯಾವಾಗಲೂ ಅರ್ಜೆಂಟೆ. ಇನ್ನು ಪೂಜೆ ಹಬ್ಬ ಇದ್ರಂತೂ ಕೇಳೋದೇ ಬೇಡ. ಕೊಡಿ. ದೊಡ್ಡ ಮನುಷ್ಯಳ ಥರ ಮಾತನಾಡಬೇಡ. ಉಪ್ಪಿಟ್ಟಿದೆ ಅಥವಾ ಅನ್ನ ಸಾರೇ ಕೊಡ್ಲಾ? ಉಪ್ಪಿಟ್ಟಂತೂ ಬೇಡವೇ ಬೇಡ. ಪೂಜಾ ಕಟ್ಟುನಿಟ್ಟಾಗಿ ನೋಡಿದ್ಲು. ಅದೇನೋ ಅಪ್ಪ ಮಕ್ಕಳು ಉಪ್ಪಿಟ್ಟಂದರೆ ಮಾರು ದೂರ ಹಾರ್ತೀರ. ಅದೇನು ವಿಷಾನ? ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಿ, ಅಷ್ಟು ಬಿಸಾಕೋಕ್ಕಾಗತ್ತಾ? ಅದು ಯಾಕೆ ಬಿಸಾಕ್ತೀರಾ? ನಿಮ್ಮ ಅಡುಗೆಗೆ ಅಂತಾನೆ ಬಾಯಿ ಬಿಟ್ಕೊಂಡು ಕಾದು ಕೂತಿರೋರು ಒಬ್ಬರಿದ್ದಾರಲ್ಲ. ಪೂಜಾಳ ದನಿಯಲ್ಲಿ ಕೀಟಲಿ ಇತ್ತು. ಯಾರು? ನೀವೇ ಹೇಳಿ. ನಮ್ಮ ಬೀದಿ ನಾಯಿ ಟಾಮಿ ತಾನೆ? ಪವಿತ್ರಾಳ ದನಿಯಲ್ಲಿದ್ದ ಅನುಮಾನ ಗುರುತಿಸಿ ಪೂಜಾಳ ದುಂಡು ಮೊಗದಲ್ಲಿ ನಗು ಮೂಡಿತು. ನಿಮ್ಮ ಅಡಿಗೆಗೇನು ನೀವೇ ಇಷ್ಟೊಂದು ಡಿಗ್ರೇಡ್ ಮಾಡ್ಕೋಬೇಡಿ. ಟಾಮಿ ನಿಮ್ಮ ಸೆಕೆಂಡ್ ಫ್ಯಾನ್. ಫಸ್ಟ್ ಫ್ಯಾನ್ ಇನ್ನೊಬ್ಬರಿದ್ದಾರೆ, ನಿಮ್ಮ ಫ್ಯಾಮಿಲಿಯವರು. ಗೊತ್ತಾಯ್ತು ಬಿಡು. ಕೆಲಸದ ನೀಲ ತಾನೆ? ನೀವೆಂದರೆ ಆ ಯಮ್ಮನಿಗೆ ದೇವಲೋಕದಿಂದ ಬಂದ ದೇವತೆಯಂತೆ. ನೀವು ಎಷ್ಟೇ ಕೆಟ್ಟದಾಗಿ ಮಾಡಿದ್ರೂ ಕೊಟ್ಟರೂ ಅಮೃತವಂತೆ. ಇಲ್ಲೂ ಹೊಗಳ್ಕೊಂಡು ತಿನ್ನೋದು, ಡಬ್ಬದಲ್ಲಿ ತೆಗೆದುಕೊಂಡು ಹೋಗೋದು. ನಮ್ಮ ಮನೆ ಗ್ರಾಸರೀಸ್ ಬಿಲ್ ಅರ್ಧ ಅವರ ಮನೆಗೆ ಆಗಿರುತ್ತೆ. ಪೂಜಾಳ ಮಾತಲ್ಲಿ ಸತ್ಯಾಂಶವಿದ್ರೂ ಪವಿತ್ರ ಸಿಡುಕಿದ್ಲು. ತಲೆಯೆಲ್ಲ ಹರಡಬೇಡ. ಇಲ್ಲದೆ ಇರೋದನ್ನೆಲ್ಲ ಸೇರಿಸ್ಕೊಂಡು ಹೇಳೋದು. ಈ ನಡುವೆ ತುಂಬ ಕಲ್ತಿದ್ಯಾ ನೀನು. ಎಲ್ಲ ನಿಮ್ಮ ಅಜ್ಜಿ ಬುದ್ಧಿನೇ. ಪವಿತ್ರ ಬೋಧಿಸಲಿದ್ದಾಗ ಪೂಜಾ ವಿಚಲಿತಲಾಗಲಿಲ್ಲ. ಹೌದು, ಎಲ್ಲ ನಿಮ್ಮಮ್ಮ ಅಂಬಿಕನ ಬುದ್ಧಿನೇ. ನಮ್ಮಮ್ಮ ಅಲ್ಲ, ನಿಮ್ಮಪ್ಪನ ಅಮ್ಮ ಹಳ್ಳಿನಲ್ಲಿದ್ದಾರಲ್ಲ ನಿಮ್ಮಜ್ಜಿ, ನಮ್ಮತ್ತೆ ಉಮಾಮಹೇಶ್ವರಮ್ಮನ ಬುದ್ಧಿ ನಿನಗೆ. ಪಾಪ ಆ ಅಜ್ಜಿ ಯಾವ ಸುದ್ದಿಗೂ ಬರಲ್ಲ. ತಾವಾಯಿತು ಹೊಲ ಮನೆ ಕೆಲಸ ಅದು ಇದು ಅಂತ ಸೈಲೆಂಟಾಗಿ ಮಾಡ್ತಾರೆ. ನಾವು ಹೋದಾಗ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ. ನಮಗಿಷ್ಟ ಆಗೋ ತಿಂಡಿಗಳು ಸ್ವೀಟ್ಸ್ ಮಾಡಿಕೊಡ್ತಾರೆ. ಎಣ್ಣೆ ನೀರು ಹಾಕ್ತಾರೆ. ಅಳಿಗುಳಿ ಮನೆ, ಪಗಡೆ, ಆವು ಏಣಿ, ಚೌಕಾಬಾರ ಆಡ್ತಾರೆ. ಪಕ್ಕದಲ್ಲಿ ಮಲಗಿಸ್ಕೊಂಡು ಕತೆ ಹೇಳ್ತಾರೆ. ತಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಕರ್ಕೊಂಡು ಹೋಗಿ ಇಂಟ್ರಡ್ಯೂಸ್ ಮಾಡಿಸಿ ದೇವಸ್ಥಾನಕ್ಕೂ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಲಿ, ಮಾಡಲಿ ಬಿಡು. ಅಲ್ಲಿರೋ ನಿಮ್ಮ ದೊಡ್ಡಪ್ಪನ ಮಕ್ಕಳಿಗೆ ವರ್ಷ ಇಡೀ ಮಾಡೋಲ್ವಾ? ನಿಮಗೆ ವರ್ಷಕ್ಕೆ 1 ಸಾರ್ತಿ ತಾನೇ ಮಾಡೋದು. ಅಲ್ಲೇ ಇದ್ದಿದ್ರೆ ದಿನ ಮಾಡಿರೋರು. ಎಷ್ಟು ಚೆನ್ನಾಗಿರೋದು. ನನಗೆ ಅಲ್ಲಿ ತುಂಬ ಇಷ್ಟ ಆಗುತ್ತೆ. ಪೂಜಾ ರಜೆಯಲ್ಲಿ ಕಳೆಯುವ ಅಜ್ಜಿ ಮನೆಯ ವಾತಾವರಣದ ಸೊಗಸನ್ನು ನೆನೆಸ್ಕೊಂಡ್ಳು. ನಿಶ್ಚಿತ್, ರಮ್ಯಾ ಇಬ್ಬರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ. ಈ ನಮ್ಮಣ್ಣ ಅರ್ಜುನ್ ತರಹ ರೇಗಿಸೋಲ್ಲ. ದೊಡ್ಡಪ್ಪ ದೊಡ್ಡಮ್ಮನೂ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ತನ್ನ ಅತ್ತೆ ಮನೆಯವರನ್ನು ಮಗಳು ಹೊಗಳ್ತಿರುವುದು ಪವಿತ್ರಾಗಿ ತುಂಬ ಪ್ರಿಯವಾದ ವಿಚಾರವಲ್ಲದಿದ್ದರೂ ಅದರಲ್ಲಿ ಸತ್ಯವಿದ್ದಿದ್ದರಿಂದ ಅದರ ಬಗ್ಗೆ ಏನೂ ಹೇಳದೆ ಮಾತು ತಿರುಗಿಸಿದ್ಲು. ಈ ಅಜ್ಜಿ, ಭದ್ರಾವತಿ ಅಜ್ಜಿ ಒಳ್ಳೆಯವರೇ, ಎಲ್ಲ ಸರಿ. ಆದರೆ ತುಂಬ ಇನ್ಕ್ವಿಸಿಟಿವ್ ಅಂದರೆ ಅನುಮಾನದ ಬುದ್ಧಿ ಅಂತಾನಾ? ನಮ್ಮಮ್ಮಂದ? ಪವಿತ್ರ ರೇಗಿದ್ಲು. ಹತ್ತಿರ ಕೂರಿಸ್ಕೊಂಡು ಹಳ್ಳಿಯಲ್ಲಿರೋ ನಿಮ್ಮಜ್ಜಿ ತಾತ ಹೇಗೆ, ನಿಮ್ಗಳನ್ನು ಹೇಗೆ ನೋಡ್ಕೊತಾರೆ? ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅನ್ಯೋನ್ಯವಾಗಿದ್ದಾರಾ? ನಿಮ್ಮ ಅಜ್ಜಿ ಜೊತೆ ನಿಮ್ಮ ದೊಡ್ಡಮ್ಮ ಜಗಳ ಆಡ್ತಾರಾ? ಅವರ ಮಗಳು ನಿನಗಿಂತ ಚೆನ್ನಾಗಿದ್ದಾರಾ? ನಿಮ್ಮಪ್ಪ ನಿಮ್ಮಮ್ಮಂಗೆ ದುಡ್ಡು ಸರಿಯಾಗಿ ಕೊಡ್ತಾರಾ? ಜಗಳ ಮಾಡಲ್ಲ ತಾನೆ ಅಂತ 108 ಕ್ವಶನ್ಸ್ ಮೇಲೆ ಕ್ವಶನ್ಸ್ ಹಾಕಿ ತಲೆ ತಿಂತಾರಮ್ಮ. ನಮಗೆ ಅದೆಲ್ಲ ಏನು ಗೊತ್ತಾಗುತ್ತೆ? ಪೂಜಾ ಇದೇ ಸಮಯವೆಂದು ತಾಯಿಯ ಬಗ್ಗೆ ನಿರ್ದಾಕ್ಷಣ್ಯವಾಗಿ ಕೇಳಿದಾಗ ಪವಿತ್ರಾಳ ಮೊಗ ಅವಮಾನದಿಂದ ಕೆಂಪಾಗಿ ಅದಕ್ಕೆ ಉತ್ತರಿಸಲಾಗಲಿಲ್ಲ. ಆಯ್ತಾಯ್ತು, ನಿಮ್ಮಜ್ಜಿನೇ ದೇವತೆ. ನಮ್ಮಮ್ಮ ಸರಿ ಇಲ್ಲ. ನನ್ನ ಹತ್ರ ಹೇಳ್ದಾಗೆ ನಿಮ್ಮಪ್ಪನ ಹತ್ರ ಹೇಳಬೇಡ ತಾಯಿ. ಅದನ್ನೇ ದೊಡ್ಡದು ಮಾಡ್ತಾರೆ. ನನಗೊಂದು ರಾಶಿ ಕೆಲಸ ಇದೆ. ಪೂಜೆ ಪುರಸ್ಕಾರ ಇಟ್ಕೊಂಡು ಹರಿಕತೆ ಮಾಡೋಕ್ಕಾಗುತ್ತಾ? ಏನು ಕೊಡಲಿ ಹೇಳು ಬೇಗ. ಉಪ್ಪಿಟ್ಟು ಬೇಡ, ಅನ್ನ ಸಾರು ರಾತ್ರಿ ತಿಂತೀನಿ. 1-2 ಒಬ್ಬಿಟ್ಟು ಕೊಡ್ತೀರಾ? ಪೂಜಾ ಆಸೆಯಿಂದ ಕೇಳಿದ್ಲು. ಆಗೋಲ್ಲ. ಅದು ನಾಳೆ ಪೂಜೆ ಆಗೋವರೆಗೂ ಮೈಲ್ಗೆ ಆಗಬಾರ್ದು. ಊಟಕ್ಕೆ ಅಂತ ಎತ್ತಿಟ್ಟಿದ್ದೀನಿ. ಸಪ್ರೇಟ್ ಎತ್ತಿಟ್ಟು 1-2 ಕೊಟ್ಟರೆ ಏನಾಗುತ್ತೆ? ಪೂಜಾ ಕೇಳಿದ್ಲು.
ಮಗಳು ಅಂಗಲಾಚುತ್ತಿರುವುದು ನೋಡಿ ಪವಿತ್ರಳ ಮನಸ್ಸು ಅರೆಕ್ಷಣ ಒದ್ದಾಡಿತು. ಪಾಪ, ಮಗು ಆಸೆ ಪಡ್ತಾ ಇದೆ, ಅವಳಿಗಿಂತ ಒಬ್ಬಟ್ಟು ಹೆಚ್ಚೆ ಅನ್ಸಿದ್ರು ಮರುಕ್ಷಣವೇ 2 ಬಾರಿ ಸ್ನಾನ ಮಾಡಿ ಒಲೆಯ ಮುಂದೆ ಕೂತದ್ದು, ಬೆವರು ಸುರಿಸುತ್ತಾ ಒಬ್ಬಳೆ ಮಾಡಿದ್ದು ನೆನಪಾಗಿ ಮನಸ್ಸು ಗಟ್ಟಿ ಮಾಡಿಕೊಂಡ್ಳು. ಇಲ್ಲ ಪೂಜಾ, ಆಗಲ್ಲ. ಮಡಿಯಾಗಿ ಮಾಡಿರೋದು ಒಬ್ಬಳೆ, ಅದನ್ನು ಮಾಡಿರೋ ಕಷ್ಟ ನನ್ನೊಬ್ಬಳಿಗೆ ಗೊತ್ತು. ನಾಳೆ ಮಧ್ಯಾಹ್ನ 2 ಇಲ್ಲದಿದ್ದರೆ 10 ತಿನ್ನು, ಈಗ ಬೇಡ. ಏನೇ ಮಾಡಿದರೂ ಕಟ್ಟುನಿಟ್ಟಾಗಿ ಮಾಡಬೇಕು, ತಿಳ್ಕೊ. ನಾಳೆ ದಿವಸ ನೀನು ಮದುವೆಯಾಗಿ ಹೋಗೋಳು, ಎಲ್ಲ ಕಲ್ತಿರ್ಬೇಕು. ಪೂಜಾ ನಿರಾಸೆಯಿಂದ ನಿಮ್ದೊಂದು ಯಾವಾಗಲೂ ಏನಾದರೂ ಒಂದು ಪೂಜೆ, ವ್ರತ, ಮಡಿ ಎಂದು ಸಿಡುಕಿದ್ಲು. ಹಾಗೆಲ್ಲ ಮಾತನಾಡಿದ್ರೆ ಕೊಡ್ತೀನಿ ನೋಡು. ಕಷ್ಟಪಟ್ಟು ಭಯದಿಂದ ಭಕ್ತಿಯಿಂದ ಮಾಡಿದ್ದಷ್ಟು ದೇವರು ಮೆಚ್ಕೊಳ್ತಾನೆ. ಹೋಗೋಗು, ಹಾಲಲ್ಲಿ ಕೂತಿರು. 1-2 ದೋಸೆ ಹುಯ್ದು ಸಾರು ಹಾಕಿ ಕೊಡ್ತೀನಿ, ತಿನ್ನುವಿಯಂತೆ. ಪೂಜಾ ಮೊಗ ಉಬ್ಬಿಸಿಕೊಂಡು ಹೋಗಿ ಸೋಫಾದ ಮೇಲೆ ಕುಳಿತು ಟಿವಿ ಹಾಕಿದಳು. ಪವಿತ್ರ ಅಡಿಗೆ ಮನೆಯಿಂದ ಕೂಗಿದ್ಲು. ಪೂಜಾ, ಇನ್ನು ಕಾರ್ಟೂನ್ ಸೀರಿಯಲ್ ಹಾಕ್ಕೊಂಡು ಗಂಟೆಗಟ್ಟಲೆ ಕೂರಬೇಡ. ತಿಂದು ತಕ್ಷಣ ಆಫ್ ಮಾಡಿ ನನಗೆ ದೇವರ ಮನೆ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡು. ಅದಾದಮೇಲೆ ಇಬ್ಬರು ಹೋಗಿ ಸ್ವಲ್ಪ ಸಾಮಾನು ತರಬೇಕು, ಗೊತ್ತಾಯ್ತಾ? ಗೊತ್ತಾಗದಿದ್ರೂ ನೀವು ಗೊತ್ತು ಮಾಡಿಸ್ತೀರಲ್ಲ. ದೇವರ ಮನೆ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಸಾಮಾನು ತರೋಕೆ ತಟ್ಟೆ ತಂದು ಮಗಳು ಮುಂದಿಟ್ಲು ಪವಿತ್ರ. ಇದನ್ನೆಲ್ಲ ನಿಮ್ಮ ಮಗ ಅವನ ಕೈಯಲ್ಲಿ ತರಿಸ್ಕೊಳ್ಳಿ, ಅಥವಾ ನಿಮ್ಮ ಮುದ್ದಿನ ಮಗನ ಜೊತೆ ನೀವು ಹೋಗಿ ಬನ್ನಿ. ಪೂಜಾ ತಟ್ಟೆಗೆ ಕೈ ಹಾಕಿದ್ಲು. ನನ್ನ ವಿಷಯ ಇಷ್ಟು ಧೈರ್ಯವಾಗಿ ಮಾತನಾಡ್ತಿರೋರು ಯಾರು? ಅಷ್ಟೇ, ಆಮೇಲೆ ಸರಿಯಾಗಿರೋಲ್ಲ. ಪೂಜಾ ಬೆಚ್ಚಿ ಕಿಟಕಿಯತ್ತ ತಿರುಗಿ ನೋಡಿದ್ರೆ ಅರ್ಜುನ್ ಅವಳನ್ನೇ ದಿಟ್ಟಿಸುತ್ತಿದ್ದ. ಏನೋ ಸರಿಯಿಲ್ಲ. ನಾನು ಮಮ್ಮಿ ಹತ್ರ ಮಾತನಾಡ್ತಿರೋದು, ನಿನ್ಗೇನು ಕಷ್ಟ? ಪೂಜಾ ವಾದಿಸಿದ್ಲು. ಏನು ಬೇಕಾದರೂ ಮಾಡ್ಕೊಳ್ಳಿ, ನನ್ನ ವಿಷಯ ಮಾತ್ರ ಮಾತನಾಡಬಾರ್ದು. ಓಹೋ, ಏನು ದೊಡ್ಡ ಮಹಾರಾಯ ನೋಡಿ ಇವನು. ನಿನ್ನ ವಿಷಯನ ಇನ್ನೂ ಜಾಸ್ತಿ ಮಾತನಾಡ್ತೀನಿ, ಏನು ಮಾಡ್ತೀಯಾ? ಪೂಜಾ ಸವಾಲೆಸೆದ್ಲು. ನಾಳೆ ನಿನ್ನ ಸ್ಕೂಲ್ನಲ್ಲಿ ನಿನ್ನ ಫ್ರೆಂಡ್ಸ್ ಮುಂದೆ ನಗದ ಹಾಗೆ ಮುಂದೆ ಇರೋ ಹಲ್ಲುಗಳನ್ನೆಲ್ಲ ಉದುರಿಸ್ತೀನಿ. ಅರ್ಜುನ್ ಜೋರಾಗಿ ನಕ್ಕ. ಹಲ್ಲಿಲ್ಲದೆ ನೀನು ನಕಡಿ ಹೇಗಿರಬಹುದು? ಒಂದ್ಸಲ ಇಮ್ಯಾಜಿನ್ ಮಾಡ್ಕೊ. ಓ ಮೈ ಗಾಡ್, ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ಗಹಗೈಸಿ ಪೂಜಾ ಅಪಮಾನದಿಂದ ಕಿರಿಚಿದ್ಲು. ಅಮ್ಮ ನೋಡಿ ಅಮ್ಮ, ಇವನ್ ರೇಗಿಸ್ತಿದ್ದಾನೆ. ಪವಿತ್ರ ಕಿಟಕಿಯ ಬಳಿ ಸರಿದ್ಲು. ಮಗನನ್ನು ನೋಡುತ್ತಾ ನೋಡಿದ್ಲು. ನಿಮ್ಮಿಬ್ಬರದು ಇದೇ ಆಯಿತು. ಅವನು ಹೊಡಿತೀನಿ ಅನ್ನೋದು, ಬೆದರಿಸೋದು, ನೀನು ಪ್ರಪಂಚವೇ ಮುಳುಗಿ ಹೋದ ಹಾಗೆ ಅರ್ಚೋದು, ಇದೇನು ಹೊಸತೆ? ವರ್ಷದ 365 ದಿನ ನಡೆಯೋದು ಇದೆ. ಅರ್ಜುನ್ ಹಲ್ ಕಿರಿದ. ಕರೆಕ್ಷನ್, 365 ದಿನ ಅಲ್ಲ, ತಿಂಗಳಿಗೆ 4 ಸಂಡೇ. ನಾನು ಬೆಳಗ್ಗೆ ಕ್ರಿಕೆಟ್ ಅಂತ ಈ ಸೋಂಬೇರಿ 7 ಟೈಮ್ಗೆ ಮುಂಚೆ ಎದ್ದು ಹೋಗಿ ರಾತ್ರಿ 7 ಗಂಟೆಗೆ ಬರೋದು. ಬಂದಾಗ ಅಪ್ಪ ಇರ್ತದ್ರಿಂದ ರೇಗ್ಸೋಕೆ, ಜಗಳ ಆಡೋಕ್ಕಾಗಲ್ಲ. ಹಾಗಾಗಿ ತಿಂಗಳಿಗೆ 4 ದಿನ, 8, 12 ಅಂದರೆ 48 ದಿನಗಳನ್ನು ಕಡಿಮೆ ಮಾಡಿ ಮಮ್ಮಿ. ಸಾಕು, ಬಾಯಿ ಮುಚ್ಕೊಂಡು ಒಳಗೆ ಬಾ. ಇವತ್ತು ಬೀದಿಯಲ್ಲೇ ಶುರು ಮಾಡಿದ್ಯಾ? ಅಕ್ಕಪಕ್ಕದ ಮನೆಯವರು ಏನು ಅನ್ಕೊತಾರೆ? ಅಕ್ಕಪಕ್ಕದ ಮನೆಯವರು ಏನು ಅನ್ಕೊಳ್ಳೋ ಹಾಗಿಲ್ಲ. ಯಾಕೋ? ಈ ಪಕ್ಕದಲ್ಲಿರೋ ಸುಮಿತ್ರಾ ಆಂಟಿ, ಅವರ ಗಂಡ, ಅವರತ್ತೆ, ಆ ಪಕ್ಕದ ಮನೆಯಲ್ಲಿರೋ ಕಾಂತಾ ಆಂಟಿ, ಮಕ್ಕಳು ಸೂರಜ್, ಹರ್ಷಿತ್ ಮತ್ತು ಎದುರುಗಡೆ ಮನೆಯಲ್ಲಿರೋ ಆನಂದ್ ಅಜ್ಜಿ, ತಾತನೂ ತುಂಬ ಜಗಳ ಆಡ್ತಾನೆ ಇರ್ತಾರಲ್ಲಮ್ಮ. ಅವರುಗಳ ಜಗಳಗಳ ಮಧ್ಯ ನಮ್ಮ ಜಗಳ ವರ್ಲ್ಡ್ ವಾರ್ ಮುಂದೆ ಪಾಣಿಪತ್ ಯುದ್ಧದ ಹಾಗೆ ತುಂಬ ಚಿಕ್ಕದು ಅನಿಸ್ಕೊಳ್ಳುತ್ತೆ. ಅರ್ಜುನ್ ಮಾತಿಗೆ ಮನಸ್ಸಿನಲ್ಲೇ ನಗು ಬಂದರೂ ಕೋಪಿತಳಾದ್ಲು ಪವಿತ್ರ. ಯಾರು ಏನು ಮಾಡಿದ್ರೆ ನಮಗೇನು? ನಾವು ಸರಿಯಾಗಿರೋದನ್ನು ಮೊದಲು ಕಲಿಬೇಕು. ಇಬ್ಬರು ತೆಪ್ಪಗಿದ್ರೆ ಸರಿ. ಈಗ ಇಲ್ದಿದ್ರೆ ಬೆಳೆದಿರೋ ಮಕ್ಕಳು ಅಂತ ನೋಡದೆ ಸರಿಯಾಗಿ ಬಾರಿಸ್ತೀನಿ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ, ಸುಸ್ತು ನನಗೆ. ನಾಳೆ ಪೂಜೆ ಬೇರೆ, ಹೇಗೆ ಆಗುತ್ತೋ ಅನ್ನೋ ಟೆನ್ಷನ್. ಆದರೆ ನಿಮ್ಮಿಬ್ಬರಿಗೇನಾದರೂ ಅದರ ಯೋಚನೆ ಇದೆಯಾ? ನಿಮ್ಮ ಪ್ರಪಂಚ ನಿಮ್ಮದು. ಏ ಅಚ್ಚು, ಬಾರೋ ಒಳಗೆ. ಹೆಂಗಸರ ತರಹ ಎಷ್ಟು ಮಾತು ನಿಂದು. ಹೆಂಗಸರು ಗಂಡಸರ ತರಹ ಆಡಿದರೆ ಗಂಡಸರು ಹೆಂಗಸರ ತರಹ ಆಡಲೇಬೇಕಲ್ವಮ್ಮ? ತಂಗಿಯತ್ತ ನೋಡುತ್ತಾ ಕೆಣಕಿದ. ಪೂಜಾ ವಾದಿಸಲು ಬಾಯಿ ತೆಗೆದ್ಲು. ತಾಯಿಯ ಮೊಗವನ್ನೊಮ್ಮೆ ನೋಡಿ ಸುಮ್ಮನಾದ್ಲು.
ಶುದ್ಧ ತರಲೆ, ಬಾರ ಒಳಗೆ. ತಿಂಡಿ ತಿಂದು ಒಂದೆರಡು ಕೆಲಸ ಹೇಳ್ತೀನಿ, ಮಾಡಿಕೊಡು. ಒಳಗೆ ಬಂದ ಅರ್ಜುನ್ ಕೈ ಮುಗಿದ. ನಿಮ್ಮ ಪೂಜೆ ಪುರಸ್ಕಾರದ ಲಿಸ್ಟ್ನಲ್ಲಿ ನನ್ನನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಬೇಡಿಯಮ್ಮ. ನಿಮಗೆ ವಾರಕ್ಕೊಂದು ಪೂಜೆ ಇರುತ್ತೆ. ಬೇಕಾದರೆ ನಿಮ್ಮ ತಿಂಡಿನೂ ಬೇಡ ನನಗೆ. ಈಗಿಂದೀಗಲೇ ಹೊರಡ್ಲಾ? ಭಯ ನಟಿಸಿದಾಗ ಪವಿತ್ರಾಗೆ ಬಹಳ ನಗೆ ಬಂದಿತ್ತಾದರೂ ತೋಡ್ಪಡಿಸಿಕೊಳ್ಳಲಿಲ್ಲ. ಎಂದಿನಂತೆ ಗಂಡು ಹುಡುಗರು ಮನೆ ಕೆಲಸ ಮಾಡ್ತಾರೇನು? ಆಟ, ಓದು, ಫ್ರೆಂಡ್ಸ್ನಲ್ಲಿ ಮುಳುಗಿ ಹೋಗಿದ್ದಾನೆ ಇವನು. ಇವನಿಗೆ ಪೂಜೆ ಕೆಲಸ ಅಂತ ಹಚ್ಚಿದ್ರೂ ಮಾಡಲ್ಲ. ಮಾಡಿದ್ರೂ ಅರ್ಧಂಬರ್ಧ ಮಾಡಿ ಮತ್ತೆ ಅದನ್ನು ನಾವೇ ಮಾಡೋದರ ಬದಲು ಹೇಳಲೇಬಾರ್ದು ಇವರಿಗೆ ಎಂದು ಸುಮ್ಮನಾಗುವ ಮುನ್ನ ಮಗನಿಗೆ ಆದೇಶಿಸಿದ್ಲು. ತಿಂಡಿ ತಿಂದು ಆಡೋಕೆ ಹೋಗು. ಮನೆಯಲ್ಲಿದ್ದರೆ ಇಬ್ಬರು ಗಳಿಗೆಗೊಂದ್ಸಾರ್ತಿ ನಾಯಿ ಬೆಕ್ಕುಗಳ ಹಾಗೆ ಕಚ್ಚಾಡ್ತೀರಾ. ನಾನು ಪದೇ ಪದೇ ಬಂದು ನೋಡೋಕ್ಕಾಗಲ್ಲ. ಉಪ್ಪಿಟ್ಟು ಕೊಡ್ಲೇನೋ? ಅರ್ಜುನ್ ಮತ್ತೊಂದು ಬಾರಿ ಕೈ ಮುಗಿದ. ನಿಮ್ಮ ಉಪ್ಪಿಟ್ಟಂತೂ ಬೇಡವೇ ಬೇಡ. ಇನ್ನೇನಿದೆ? ಅನ್ನ ಸಾರಿದೆ, ದೋಸೆ. ಬೇಡ ಬಿಡಿ, ನಾನು ಬೇಕ್ರಿಯಲ್ಲಿ ಏನಾದರೂ ತಿನ್ಕೊತೀನಿ. ಇನ್ನೇನಾದರೂ ಮಾಡಿಕೊಡ್ಲಾ? ಪವಿತ್ರಾಳಿಗೆ ಮಗ ಹಸಿದುಕೊಂಡು ಹೋಗೋದು ಇಷ್ಟವಿರಲಿಲ್ಲ. ಬೇಡಪ್ಪ. ನಿಶಾಂತ್ ಕೆಳಗಿನಿಂದ ಕೂಗ್ತಿದ್ದಾನೆ. ಆಟಕ್ಕೆ ಲೇಟ್ ಆಯಿತು, ಬರಲಾ? ಹೊರಗೆ ಹೋಗಿ ಮೇಲಿನಿಂದ ಹೇಳಿದ. ಬಂದೆ ನಿಶಾಂತ್, ಒಂದೆರಡು ನಿಮಿಷ. ಒಳಗೆ ಬಂದ. ಇವಳ ಹತ್ರ ಜಗಳ ಮಾಡ್ಕೊಂಡು ನಿಂತು ಲೇಟ್ ಆಯಿತು. ಜಗಳಗಂಟಿ. ರೂಮ್ಗೆ ಹೋಗಿ ಬ್ಯಾಗ್ ಇಟ್ಟು ಬಟ್ಟೆ ಅವಸರವಾಗಿ ಬದಲಾಯಿಸಿ ಹೊರಟ ಅರ್ಜುನ್. ಪಾತ್ರೆಗಳನ್ನೆಲ್ಲ ಹಿತ್ತಲಿಗೆ ಹಾಕುವಷ್ಟರಲ್ಲಿ ನೀಲಾಳ ಆಗಮನವಾಯಿತು. ಯಾಕಮ್ಮವ್ರೆ, ಅಡುಗೆ ಮನೆ ಹಂಗೆ ಬಿಟ್ಟಿದ್ದಿದ್ರೆ ನಾನೇ ಬಂದು ತೊಳ್ಕೊಡ್ತಾ ಇದ್ನಲ್ಲ. ಅಷ್ಟೊಂದು ಕೆಲಸ ಮಾಡಿಕೊಂಡು ನೀವ್ಯಾಕೆ ಇಷ್ಟೊಂದು ಮೈಕೈ ನೋಯಿಸ್ಕೊಂಡಿದ್ದೀರಾ? ಪಾಪ, ನೀನು ಒಂದೊಂದು ದಿನ ಲೇಟ್ ಮಾಡ್ತೀಯಲ್ಲ, ಕೆಲಸ ಆಗೋಗ್ಲಿ ಅಂತ ಮಾಡಿದೆ. ಹೋಗೋಗು, ಮನೆ ಉಡಿಸಿ ಪಾತ್ರೆ ಒಂದೆರಡಿದೆ, ತೊಳೆದು ಮುಸುರೆ ಬಟ್ಟೆಗಳನ್ನು ಒಗೆದು ಹಾಕು. ಪವಿತ್ರ ಆದೇಶಿಸಿದ್ಲು. ನಾಳೆ ಮಾತ್ರ ಕೈ ಕೊಡಬೇಡ. ಹಾಗಾಯ್ತು ಹೀಗಾಯ್ತು ಅಂತ ನೆಪ ಹೇಳಿದ್ರೆ ನಾಡಿದಿಂದ ಕೆಲಸಕ್ಕೆ ಬರಬೇಡ, ಗೊತ್ತಾಯ್ತಾ? ಅಬ್ಬ ಇರುವಾಗ ಎಂದಾದರೂ ಕೈ ಕೊಟ್ಟಿದ್ದೇನೇನ್ರವ ಹೇಳಿ? ನೀಲ ಸೊಂಟದ ಮೇಲೆ ಕೈ ಇಟ್ಕೊಂಡು ಪ್ರಶ್ನಿಸಿದ್ಲು. ಇಲ್ಲ, ಆದರೂ ಒಂದು ಕಡೆ ಅನುಮಾನ ಇದ್ದೇ ಇರುತ್ತಲ್ವಾ, ಅದಕ್ಕೆ ಎದುರಿಸ್ದೆ. ತಪ್ಪಿಸಿದ್ರೆ ನಮ್ಮ ಮನೆ ಕೆಲಸಕ್ಕೆ ಬರಬೇಡ ಅಂತ. ನೀವು ನೂಕಿದ್ರು, ಕುತ್ತಿಗೆ ಹಿಡಿದು ನೂಕಿದ್ರು ಬಂದೇ ಬರ್ತೀನಿ ಕಣ್ರವ. ಯಾರ ಮನೆ ಕೆಲಸನಾದರೂ ಬಿಟ್ಟೇನು, ನಿಮ್ಮ ಮನೆ ಮಾತ್ರ ಬಿಡಂಗಿಲ್ಲ ನಾನು. ಯಾಕೋ, ಅದೇನಂತಹದ್ದು? ಪವಿತ್ರ ಪ್ರಶ್ನಿಸಿದ್ಲು. ಬಾಯಿ ತುಂಬ ಮಾತನಾಡ್ತೀರಿ, ಹೊಟ್ಟೆ ಕಣ್ಣು ತುಂಬೋ ಹಾಗೆ ಇಕ್ತೀರಿ, ಮನೆಗೂ ತುಂಬಿ ಕೊಡ್ತೀರಿ. ಮಕ್ಕಳಿಗೆ ನನಗೆ ವರ್ಷಕ್ಕೆರಡು ಸಾರ್ತಿ ಹಬ್ಬಕ್ಕೆ ಚೆನ್ನಾಗಿರೋ ಬಟ್ಟೆಗಳನ್ನು ಕೊಡಿಸ್ತೀರಿ. ಫೀಸು, ಟ್ರಿಪ್ಪು, ಅದಕ್ಕೆ ಇದಕ್ಕೆ ಅಂತ ಮಕ್ಕಳಿಗೆ ಅಂತ ಕಾಸು ಕೊಡ್ತೀರಿ. ಯಾವ ನೆಂಟರು ಒಡ ಹುಟ್ಟಿದವರು ನೋಡೋಕ್ಕಿಲ್ಲ, ಹಾಗೆ ನೋಡ್ಕೊತೀರ. ಕೆಲಸದವಳು ಅಂತ ಎಂದೂ ಕಂಡಿಲ್ಲ. ಅಣ್ಣನೂ ದೇವ್ರಂಥ ಮನುಷ್ಯ, ನಿಮ್ಮ ಮಕ್ಕಳು ಬಂಗಾರದಂಥವ್ರು. ಎಲ್ಲೇ ಕಂಡ್ರೂ ನಿಮಗೆ ವಿಶ್ವಾಸದಿಂದ ಬಾಯಿ ತುಂಬ ಮಾತಾಡಿಸ್ತಾರೆ. ಕೃತಜ್ಞತೆಯಿಂದ ನೀಲಾಳ ಕಂಠ ಭಾರವಾಯಿತು. ಪವಿತ್ರ ನೀಲಾಳ ಉತ್ತರದಿಂದ, ವಿವರಣೆಯ ಭಾವುಕತೆಯಿಂದ ಒಂದೆರಡು ಕ್ಷಣ ಮೂಕಳಾದ್ಲು. ನೀಲಾಳ ಭುಜ ತಟ್ಟದ್ಲು. ಅದೆಲ್ಲ ಏನು ಮಹಾ ಬಿಡು ನೀಲ, ಏನೋ ಒಂಚೂರು ನಮ್ಮ ಕೈಲಾದ ಸಹಾಯ. ದೇವರು ಒಬ್ಬರಿಗೆ ಸಹಾಯ ಮಾಡೋಷ್ಟು ಕೊಟ್ಟಿರುವಾಗ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.